ನಿನ್ನಿಂದ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಬಡತನದಲ್ಲಿ ಬಳಲಿದ್ದೀನಿ. ಅಣ್ಣಂದ್ರು ಅಖಿಲ್ ದುಡ್ಡಲ್ಲಿ ಬೆಳೆದ್ರೆ ನಾನ್ ಮಾತ್ರ ದರಿದ್ರದಲ್ಲಿ ಬೆಳೆದೆ. ನನಗ್ ನೀನು ದ್ರೋಹ ಮಾಡಿದ್ಯಮ್ಮ, ತುಂಬಾನೇ ಅನ್ಯಾಯ ಮಾಡಿದ್ಯಾ. ನನ್ನ ಕ್ಷಮಿಸು ದಮಯಂತಿ. ತಂಗಿಗೋಸ್ಕರ ನಿನ್ನ ದೂರ ಮಾಡ್ಬೇಕಾಗ್ ಬಂತಮ್ಮ. ಆದ್ರೆ ನಿನ್ನ ಮೇಲೆ ನನಗಿರೋ ಪ್ರೀತಿನ ಯಾವತ್ತೂ ದೂರ ಮಾಡಿಲ್ಲ. ನಾನು ಯಾವತ್ತೂ ದೂರ ಮಾಡಿಲ್ಲಮ್ಮ. ಅರ್ಥ ಮಾಡ್ಕೊಳೆ. ನನ್ ಚಿನ್ನ ಅಲ್ವಾ, ನನ್ ಕಂದ, ಅರ್ಥ ಮಾಡ್ಕೊಳೆ. ಲೋ ಕಿಟ್ಟು, ನಮ್ಮಮ್ಮ ಕಣೋ, ನಿನಗ್ ನಿಜವಾಗ್ಲೂ ಅಜ್ಜಿ. ನೀನು ಕೂಡ ಈ ಮನೆ ವಾರಸ್ದಾರ ಕಣೋ. ಕೇಳಿ ಇಲ್ಲಿ ಪಾವನಿ ಅದ್ಗೆ, ವಸು ಅದ್ಗೆ, ಇನ್ಮೇಲೆ ನಾನ್ ನಿಮ್ ದೂರದ ಸಂಬಂಧಿ ಅಲ್ಲ, ನಾನು ಈ ಮನೆ ಮಗಳು. ಸೊಸೆಯರಾಗಿ ಈ ಮನೇಲಿ ನಿಮಗೆ ಎಷ್ಟು ಹಕ್ಕಿದ್ಯೋ, ಈ ಮನೆ ಮಗಳಾಗಿ ನನಗೆ ಅದಕ್ಕಿಂತ ಜಾಸ್ತಿ ಹಕ್ಕಿದೆ. ಆ ವಿಷಯನ ನೀನ್ ಮತ್ತೆ ಹೇಳ್ಬೇಕಾ ದಮಯಂತಿ? ನೀನು ಅತ್ತೆ ಹೆತ್ತ ಮಗಳಾದ್ರೂ ಆಗದೆ ಇದ್ರು ನಮಗೆ ನಾದ್ನೇ ದಮಯಂತಿ. ನಿನ್ ಮರ್ಯಾದೆಗೆ ಇಲ್ಲಿ ಯಾವ ಕೊರತೆನೂ ಇರಲ್ಲ. ಇವಳು ಅತ್ಗೆ ತಂಗಿ ಮಗಳಾಗಿದ್ದಕ್ಕೇನೆ ಇಷ್ಟು ದಿನ ಎಗರಾಡದ್ಲು. ಈಗ ನಮ್ಮ ಅತ್ಗೆ ಮಗಳು ಅಂತ ಗೊತ್ತಾದ್ಮೇಲೆ ಇವಳು ಕಾಲು ಭೂಮಿ ಮೇಲಿರುತ್ತಾ? ನಿನಗೋಸ್ಕರ ಅಮ್ಮ ಮಾಡಿರೋ ತ್ಯಾಗನ ತಪ್ಪಾಗಿ ಅರ್ಥ ಮಾಡ್ಕೊಬೇಡ ದಮಯಂತಿ. ಅಮ್ಮನ ದೊಡ್ಡತನನ ಅರ್ಥ ಮಾಡ್ಕೋ. ಅಷ್ಟೇ ಅಲ್ಲ ದಮಯಂತಿ, ನಾವು ದುಡ್ಡಲ್ಲಿ ಬೆಳೆದಿದ್ದೀವಿ ಅಂತ ನೀನು ಅನ್ಕೊಂಡಿದ್ಯಾ, ಅದು ನಿಜ ಅಲ್ಲ. ಈ ಆಸ್ತಿ ಎಲ್ಲ ಅಭಿ ಸಂಪಾದನೆ ಮಾಡಿದ್ದು. ಅವನು ಕಷ್ಟಪಟ್ಟು ನಮ್ಮನ್ನ ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹೌದಕ್ಕ, ಅಭಿಯಣ್ಣ ಇಲ್ದಿದ್ರೆ ನಾವು ಕೂಡ ಬಡತನದಲ್ಲಿ ಬದುಕಬೇಕಾಗಿರ್ತಿತ್ತು. ಅಭಿಯಣ್ಣ ಪಟ್ಟಿದ ಕಷ್ಟದಿಂದಲೇ ನಾವು ಆಸ್ತಿ ಅನುಭವಿಸೋ ಹಾಗಾಗಿದ್ದು. ಅಭಿಯಿಂದ ಆಸ್ತಿ ಬಂತು, ವಸುವಿಂದ ಆನಂದ ಬಂತು. ಈ ಕೂಡು ಕುಟುಂಬಕ್ಕೆ ಅಭಿ ವಸುನಿ ಮೂಲ ಸ್ತಂಭಗಳು. ಮತ್ತೆ ನಾನೇನು ಹಿತ್ಲಲ್ಲಿರೋ ಕರ್ಬೇವ್ ಗಿಡನ? ನನ್ನ ಬಗ್ಗೆ ಯಾರು ಏನು ಹೇಳ್ತಾನೆ ಇಲ್ಲ. ಕೇಳಿ ಇಲ್ಲಿ, ನಿಮ್ಮೆಲ್ರಿಗೂ ಒಂದ್ ವಿಷಯ ಹೇಳ್ಬೇಕು. ನನ್ ಮಗಳು ಶಿವಾನಿ ಹಾಸ್ಟೆಲಲ್ಲಿದ್ದು ಓದ್ತಿದ್ದಾಳೆ. ಅವಳನ್ನ ಈ ಮನೆಗ್ ಬರಕ್ ಹೇಳ್ತೀನಿ. ಏನೋ ಇವಳಿಗೊಬ್ಬ ಮಗಳಿದ್ದಾಳ? ಇವಳೇ ಹಿಂಗಿದ್ದಾಳೆ, ಇನ್ನು ಅವಳು ಹೆಂಗಿರ್ತಾಳೋ? ಖಂಡಿತವಾಗ್ಲೂ ಶಿವಾನಿನ ಕರ್ಕೊಂಡ್ ಬರೋಣ ದಮಯಂತಿ. ಇನ್ಮೇಲೆ ಅವಳು ಕೂಡ ಇದೇ ಮನೇಲಿ ನಮ್ ಜೊತೆಲೇ ಇರ್ಲಿ. ಹಾಗಾದ್ರೆ ಅವಳಿಗೆ ನಾಳೆನೇ ಇಲ್ಲಿಗೆ ಬಂದ್ಬಿಡು ಅಂತ ಫೋನ್ ಮಾಡ್ತೀನಿ.
ಯಾಕೆ ಬಾವ ಹಾಗೆ ನೋಡ್ತಿದ್ಯಾ? ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಡ್ರೆಸ್ ಚೆನ್ನಾಗಿದ್ಯೋ ನಾನ್ ಚೆನ್ನಾಗಿದ್ದೀನೋ? ಈ ಡ್ರೆಸ್ಸಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಾ. ಥ್ಯಾಂಕ್ ಯು ಭಾವ. ನಿನ್ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಭಾವಂಗೂ ನನ್ ಮೇಲೆ ಇಷ್ಟ ಆಗಕ್ ಶುರು ಆಗಿದೆ. ದೇವ್ರೇ, ನಂಗೂ ಭಾವಂಗೂ ಮಧ್ಯೆ ಮೂರನೇ ವ್ಯಕ್ತಿ ಬರೋ ಹಾಗೆ ಮಾಡ್ಬೇಡ. ಅಕ್ಕ, ಕಿಟ್ಟು, ಅಕ್ಕ, ಅಕ್ಕ. ಅಮ್ಮ. ಶಿವಾನಿ, ಅಮ್ಮ. ಇಲ್ಲೇ ಇರು, ಆರತಿ ಮಾಡಿದ್ಮೇಲೆ ಒಳಗ್ ಬರುವಂತೆ. ಬಾ, ಒಳಗ್ ಬಾ. ಅತ್ತಿಗೆ, ಹೇಗಿದ್ಯಾ ಶಿವಾನಿ? ಚೆನ್ನಾಗಿದ್ದೀನಿ ಅತ್ತೆ. ಹೇಗಿದ್ಯಾ ಶಿವಾನಿ? ಚೆನ್ನಾಗಿದ್ದೀನಿ ಅತ್ತೆ. ಏ ರಾಕಿ, ಅನು, ಕೀರ್ತಿ, ನಮ್ಮಕ್ಕ ಶಿವಾನಿ ಬಂದಿದ್ದಳು ನೋಡಿ. ಇವನು ರಾಕಿ ಶಿವಾನಿ, ಅವರಿಬ್ರು ಅನು ಕೀರ್ತಿ, ಅಭಿಮಾವನ್ ಮಕ್ಕಳು. ಹಾಯ್. ಹಾಯ್. ಚೆನ್ನಾಗಿದ್ದೀರಾ ಅತ್ಗೆ? ಅಮ್ಮ, ನಿನ್ ಮೊಮ್ಮಗಳು ಬಂದಿದ್ದಾಳೆ, ಬಾರಮ್ಮ. ಅಭಿಯಣ್ಣ, ಲೋ ಅಖಿಲ್, ಬನ್ನಿ ಬೇಗ. ಅವರೇ ನಿಮ್ಮ ಅಜ್ಜಿ ಕಾಲಿಗೆ ಬೀಳು, ಹೋಗು. ಅಜ್ಜಿ, ಹೇಗಿದ್ಯಾ ಶಿವಾನಿ? ಚೆನ್ನಾಗಿದ್ದೀನಿ ಅಜ್ಜಿ. ಅಕ್ಕ, ಅಭಿಮಾವ. ಮಾವ. ಅಯ್ಯೋ, ಹೇಗಿದೆ ಶಿವಾನಿ? ಎಕ್ಸಾಮ್ ಹೇಗೆ ಬರ್ದೆ? ವೆರಿ ಗುಡ್ ಮಾವ, ಚೆನ್ನಾಗಿ ಬರ್ತಿದ್ದೀನಿ. ಗುಡ್. ಶಿವಾನಿ, ಯಾರು ಬರ್ತಿದಾರ ನೋಡು, ಚಿಕ್ಕ ಮಾವ. ನೀನ್ ಯಾವಾಗ್ಲೂ ಕೇಳ್ತಿರ್ತೀಯಲ್ಲ, ಅದೇ ಮಾವ. ಓ, ಹಲೋ ಶಿವಾನಿ. ಹಾಯ್ ಮಾವ. ಸಾರಿ ಮಾವ, ನೀವ್ ವೀಲ್ ಚೇರಲ್ಲಿ ಇದ್ದಾಗ ನಾನು ಬರಕ್ಕೆ ಆಗ್ಲಿಲ್ಲ. ಇಟ್ಸ್ ಓಕೆ. ಮರಿ ರಾಕ್ಷಸಿ ಬಂದ್ಲಾ? ಸೇಮ್ ತಾಯಿ ತದ್ರೂಪ ತರಾನೇ ಇದ್ದಾಳೆ. ಹೋಲ್ಕೆ ಮಾತ್ರನಾ ಇಲ್ಲ ಬುದ್ಧಿನೂ ಅದೇ ತರನಾ? ಶಿವಾನಿ, ಅಜ್ಜಿ ಬಂದ್ಲು ನೋಡು. ಅಜ್ಜಿನಾ? ದೇವ್ರೇ, ಇಷ್ಟು ದೊಡ್ಡ ಹುಡುಗಿಗೆ ನಾನ್ ಅಜ್ಜಿನ? ಸುಮ್ನೆ ಯಾರ್ಯಾರೋ ಬಂದು ನನ್ನ ವಯಸ್ಸನ್ನ ನೆನ್ಪು ಮಾಡ್ತಿದ್ದಾರೆ. ಸುಮಂಗಲಿ ಅಜ್ಜಿ ಅಕ್ಕ. ಹೇಗಿದೆಯಾ ಅಜ್ಜಿ?
ನಿಮ್ಮ ಅಮ್ಮ ತಮ್ಮ ಬಂದು ನನಗೆ ಮನಃಶಾಂತಿನೇ ಇಲ್ದಂಗೆ ಮಾಡಿದ್ದಾರೆ. ಈಗ ನೀನ್ ಬಂದಿದ್ಯಾ, ಏನ್ ಮಾಡ್ತೀಯೋ ಏನೋ. ಹಾಸ್ಟೆಲಿಂದ ಪರ್ಮನೆಂಟ್ ಆಗಿ ಇಲ್ಲೇ ಬಂದ್ಯೇನೆ. ಅಮ್ಮ ಬಾಂದ್ಲು. ಈಗ ನಿಮ್ಮಮ್ಮ ಈ ಮನೆಗೆ ಸ್ವಂತ ಮಗಳಾಗಿದ್ದಾಳೆ. ಹೌದು ಅಜ್ಜಿ, ರಾತ್ರಿ ಗೊತ್ತಾಯ್ತು. ಹಾಗಾದ್ರೆ ಇನ್ಮೇಲೆ ನೀನು ಇಲ್ಲೇ ಇರ್ತೀಯ ಅಲ್ವಾ? ನಾನು ನಮ್ಮಮ್ಮನ ಹತ್ರ ಇರ್ತೀನಿ, ನನ್ನ ಮಗಳು ನನ್ನ ಜೊತೆ ಇರ್ತಾಳೆ. ಇನ್ನೆಲ್ಲಿಗೆ ಹೋಗ್ತಾಳೆ? ನನ್ನ ಜೀವ ತಿನ್ನಕ್ಕೆ ಇಬ್ರಿದ್ದವ್ರು ಮೂವರಾದ್ರಿ, ಹಾರಿಕ ಇಲ್ದೆ ನಾನು ಒಂಟಿ ಆಗೋಗಿದ್ದೀನಿ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಹೋಗಿ ರೆಸ್ಟ್ ತಗೋ ಶಿವಾನಿ. ಸರಿ ಮಾವ. ಬಾರೆ, ನಿನಗೆ ರೂಮ್ ತೋರಿಸ್ತೀನಿ. ಕಿಟ್ಟು, ಲಗೇಜ್ ತಗೊಂಡ್ ಬಾ. ಸರಿನಮ್ಮ. ಶಿವಾನಿ ತುಂಬಾ ಲಕ್ಷಣವಾಗಿದ್ದಾಳೆ ಅಲ್ವಾ ಅಭಿ? ಹೌದಮ್ಮ. ತಂದೆ ಇಲ್ದಿರೋ ಹುಡುಗಿ, ನಾವೇ ಹುಷಾರಾಗಿ ನೋಡ್ಕೋಬೇಕು. ನಾವು ದಮಯಂತಿಗೆ ಯಾವ ಕೊರತೆನೂ ಮಾಡಿಲ್ವಲ್ಲಮ್ಮ, ಹಾಗೆ ಶಿವಾನಿನೂ ನೋಡ್ಕೊಳ್ಳೋಣ. ಸರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಅತ್ತೆ. ಅಜ್ಜಿ, ನಾನು ಬರ್ತೀನಿ. ನಾನು ಕೂಡ ಬರ್ತೀನಿ ಅಜ್ಜಿ. ಸರಿ, ನಡೀರಿ. ಅಕ್ಕ, ಈ ರೂಮ್ ನಮ್ದೇ. ನಮ್ ರೂಮ್ ಇದೇನಾ ಮಮ್ಮಿ? ಇದೊಂದ್ ರೂಮ್ ಅಲ್ಲ ಕಣೆ, ಇನ್ಮೇಲೆ ಈ ಮನೆ ಪೂರ್ತಿ ನಮ್ದೇ. ಇದು ಅಜ್ಜಿ ಮನೆ ಅಲ್ವಾ? ಈ ಮನೆನ ನಮ್ ಸ್ವಂತ ಮಾಡ್ಕೊಳಕ್ಕೆ ನಿನ್ನ ಇಲ್ಲಿ ಕರೆಸಿದ್ದು. ಮನೆ ನಮ್ ಸ್ವಂತ ಆಗತ್ತಾ? ಹೆಂಗ್ ಮಮ್ಮಿ? ನೀನು ಈ ಮನೆಗೆ ಸೊಸೆ ಆಗ್ತಿದ್ಯಾ. ಏನ್ ಹೇಳ್ತಿದ್ಯಾ ಮಮ್ಮಿ? ಚಿಕ್ಕ ಮಾವ ಅಖಿಲ್ ಜೊತೆ ನಿನಗ್ ಮದ್ವೆ ಮಾಡೋಣ ಅಂತಿದ್ದೀನಿ. ಈಗ್ಲೇ ನಂಗ್ ಮದ್ವೆನಾ? ನಾನು ಓದ್ಬೇಕು ಮಮ್ಮಿ. ಓದಿ ಏನೇ ಮಾಡ್ತ್ಯಾ? ನೀನು ಈ ಮನೆ ಸೊಸೆ ಆದ್ರೆ ಏನೇನೋ ಮಾಡ್ಬೋದು. ಚಿಕ್ಕ ಮಾವ ಅಂದ್ರೆ ನನ್ಗಿಷ್ಟನೇ, ಆದ್ರೆ ಅಜ್ಜಿ, ದೊಡ್ಡ ಮಾವಂದ್ರು, ಅತ್ತೇರು ಒಪ್ಕೋತಾರ? ಖಂಡಿತ ಒಪ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಚಿಕ್ಕೋಳಿದ್ದಾಗ ನನ್ನ ದತ್ತು ಕೊಟ್ಟು ನಾನು ಬಡತನದಲ್ಲಿ ಬದುಕೋ ಹಾಗೆ ಮಾಡಿದ್ರು. ಇಷ್ಟು ದಿನ ನಾವು ಪಟ್ಟಿದ ಕಷ್ಟಕ್ಕೆ ಈಗ ಫಲಿತಾಂಶ ಸಿಕ್ಕಿದೆ. ನೀನು ಈ ಮನೆ ಸೊಸೆ ಆದ್ರೆ ಈ ಆಸ್ತಿ ಪೂರ್ತಿ ನಮ್ ಸ್ವಂತ ಆಗುತ್ತೆ. ಈ ಆಸ್ತಿ ಮೂವರ್ ಮಾವಂದ್ರದಲ್ವಾ? ನಮ್ ಸ್ವಂತ ಹೆಂಗಾಗುತ್ತೆ? ಅಯ್ಯೋ ಹುಚ್ಚಿ, ಇಷ್ಟು ದಿನ ನಾನು ಈ ಮನೆಗೆ ಬಂಧು ಅನ್ಕೊಂಡಿದ್ದೆ. ವಾರಸ್ದಾರೆ ಅಂತ ಗೊತ್ತಾಯ್ತು. ಅಂದ್ರೆ ಈ ಆಸ್ತಿಲಿ ನನಗೂ ಹಕ್ಕಿದೆ. ಪಾವನಿ ವಸು ಇಬ್ರು ಆಚೆಯಿಂದ ಬಂದಿರೋ ಸೊಸೆರು. ನೀನು ಅಜ್ಜಿಗೆ ಸ್ವಂತ ಮೊಮ್ಮಗಳು. ನೀನು ಈ ಮನೆಗೆ ಸೊಸೆ ಆದ್ರೆ ವಸು ಪಾವನಿಗಿಂತ ಜಾಸ್ತಿ ಹಕ್ಕು ಅಧಿಕಾರ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಮನೆ ಮಗಳು ಅಂತ ನನ್ನ ಮಾತನ್ನ, ಚಿಕ್ಕ ಸೊಸೆ ಅಂತ ನಿನ್ ಮಾತನ್ನ ಕೇಳ್ತಾರೆ. ಬೀರೋ ಬೀಗದ ಕೈ ನಮ್ ಹಿಡ್ತದಲ್ಲಿರುತ್ತೆ. ಯೋಚನೆ ಏನೋ ಚೆನ್ನಾಗಿದೆ, ಆದ್ರೆ ಆಸ್ತಿಗೋಸ್ಕರ ಹೀಗ್ ಮಾಡ್ಬೋದಾ ಮಮ್ಮಿ? ಈ ಪ್ರಪಂಚದಲ್ಲಿ ಯಾರು ಏನೇ ಮಾಡಿದ್ರು ಆಸ್ತಿಗೋಸ್ಕರನೇ. ಎಲ್ರೂ ದುಡ್ಡಿನ ಸುತ್ತಾನೇ ಅಲಿತಿದ್ದಾರೆ. ಇವತ್ತಿಂದ ನೀನು ಚಿಕ್ಕ ಮಾವನ್ ಸುತ್ತ ತಿರ್ಗು. ಮಾವನ್ನ ಬುಟ್ಟಿಗೆ ಹಾಕೋ. ನಿನ್ನನ್ನು ಇಷ್ಟಪಡೋ ಹಾಗೆ ಮಾಡು. ಮಾವ ಅಂದ್ರೆ ನನ್ಗಿಷ್ಟನೇ, ಆದ್ರೆ ನಾನು ಮಾವಂಗ್ ಇಷ್ಟನೋ ಇಲ್ವೋ? ಅದಕ್ಕೆ ನಿನ್ ಮೇಲೆ ಅವನ್ ಮನ್ಸು ವಾಲೋ ಥರ ಮಾಡು ಅಂದೆ. ಅವನಿಗೆ ಮೊನ್ನೆ ಅಷ್ಟೇ ವಿಚ್ಛೇದನ ಸಿಕ್ಕಿದೆ. ಅವನಿಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಆ ಮದ್ವೆ ನಿನ್ ಜೊತೆನೇ ಆಗ್ಬೇಕು. ನೀನೇ ಈ ಮನೆಗೆ ಚಿಕ್ಕ ಸೊಸೆ ಆಗ್ಬೇಕು. ಅರ್ಥ ಆಯ್ತಾ? ಹೇಳು. ಸರಿ ಅಮ್ಮ, ನೀನ್ ಹೇಳ್ದಂಗೆ ಮಾಡ್ತೀನಿ. ಅಂದ್ರೆ ಈ ಮನೆ ನಮ್ದೇ ಅಂತ ಆಯ್ತು. ಹೂ ಕಣೋ ಕಿಟ್ಟು, ಎಲ್ಲ ನಮ್ದೇ ರಾಜ್ಯಭಾರ. ನೀನೇ ಈ ಮನೆಗೆ ವಾರಸ್ದಾರ. ಮತ್ತೆ
ರಾಕಿ ಅನುಕೀರ್ತಿ ಕೇಳಿಲಿ, ನೀನಾದ್ಮೇಲೇನೆ ಅವರು. ಇನ್ಮುಂದೆ ನಿನ್ಮೇಲ್ ಒಂದ್ ನೊಣ ಕೂತ್ರು ನಾನ್ ಸುಮ್ನಿರಲ್ಲ ಕಣೋ. ಏ ಅಂದ್ರೆ ನನಗೆ ಇಷ್ಟ ಬಂದಿದ್ ಮಾಡ್ಬೋದಂತ ಆಯ್ತು. ಏ ಏ ಹಾಯ್ ಅಣ್ಣ. ಅನುಕೀರ್ತಿ, ನಾನು ನಿಮ್ಮಿಬ್ರು ಹೋಮ್ವರ್ಕ್ನು ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ನಾವು ನಿಮ್ಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದೀವಿ, ತಿನ್ನು. ನನಗ್ ಬೇಡ, ನೀವಿಬ್ರೇ ತಿನ್ನಿ. ಅಜ್ಜಿ ನಮ್ಗೋಸ್ಕರ ಅಂತ ಕೊಡ್ಸಿದ್ರು ಅಣ್ಣ, ತಿನ್ನು. ಏ ಏ ಯಾಕೋ ನಮ್ಮ ಅಣ್ಣಂಗೆ ಕೊಡ್ಸಿದ ಚಾಕ್ಲೇಟ್ಸ್ನ ನೀನ್ ಕಿತ್ಕೊಂಡೆ? ಮರ್ಯಾದೆಯಿಂದ ಕೊಡು. ನಾನ್ ಕೊಡಲ್ಲ, ಇದನ್ನ ನಮ್ಮ ಅಜ್ಜಿ ಕೊಡ್ಸಿದ್ದು ಅಲ್ವಾ? ಅಜ್ಜಿ ನಿನಗೇನು ಕೊಡ್ಸಿಲ್ಲ, ನಮಗ್ ಕೊಡ್ಸಿದ್ದು. ಕೊಡ್ತೀಯೋ ಇಲ್ವೋ? ನಾನ್ ಕೊಡಲ್ಲ, ಎಲ್ಲ ನಾನೇ ತಿಂತೀನಿ. ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಹೇಗಿದ್ರು ನಾನು ತಿನ್ನಲ್ಲ ಬಿಡು, ಬಿಟ್ಬಿಡು ಅನು. ಯಾಕೆ ಬಿಡ್ಬೇಕು ಅಣ್ಣ? ಅದು ನಮ್ ಚಾಕ್ಲೇಟ್ಸ್. ಏಯ್ ಕೊಡೋ, ನಡಿಯನು ಕಿತ್ಕೊಳ್ಳೋಣ. ಕೊಡು 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 ಅನು, ಕೊಡು ಕೀರ್ತಿ, ಕೊಡು ಬೇಡ, ಕಿತ್ತು, ಕೊಡು. ಜಗಳ ಆಡ್ಬೇಡಿ. ನಮ್ದು ಕೊಡು ಕೊಡು ಅನು, ಕಿತ್ತು, ಕೀರ್ತಿ, ಕೊಡು. ಬೇಡ. ಅರೆ, ಕೊಡು ಕಿತ್ತು. ಅದು ನಮ್ ಚಾಕ್ಲೇಟ್ಸ್. ಕೊಡು ಕೊಡು ಅನು, ಕೊಡು ಕೀರ್ತಿ. ಕೊಡು ಕಿಟ್ಟು, ಕೊಡು ಕಿಟ್ಟು. ಅನು, ಕೀರ್ತಿ, ಬೇಡ. ಇರು, ಕೊಡು ಕೊಡು ಕೊಡು. ಅರೆ ಕಿಟ್ಟು ಕೊಡು. ಬಾವಾ, ಕಿಟ್ಟು, ಏನು ಹೆಣ್ಮಕ್ಳನ್ನ ತಳ್ತೀಯಾ? ಇವರು ಚಾಕ್ಲೇಟ್ ಕಿತ್ಕೊಳಕ್ ಬಂದ್ರು. ಅದು ನಮ್ ಚಾಕ್ಲೇಟ್ಸ್ ಅಮ್ಮ, ಅದನ್ನ ನಮ್ಗೆ ಅಜ್ಜಿ ಕೊಡ್ಸಿದ್ದು. ನಾವ್ ಅಣ್ಣಂಗ್ ಕೊಡ್ಬೇಕಾದ್ರೆ ಆ ಕಿಟ್ಟು ಅವನಿಂದ ಕಿತ್ಕೊಂಡ್ಬಿಟ್ಟ. ಕೊಡು ಅಂದ್ರೆ ಕೊಡ್ತಿಲ್ಲ. ಹಾಗ್ ಮಾಡೋದು ತಪ್ಪಲ್ವಾ ಕಿಟ್ಟು? ಏನು ತಪ್ಪು? ಕಿಟ್ಟುನ ಸ್ವಲ್ಪ ಕಂಟ್ರೋಲ್ ಮಾಡು ದಮಯಂತಿ. ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿದ್ದಾನೆ. ನೀನೇ ನಿನ್ ಮಕ್ಕಳನ್ನ ಹದ್ಬಸ್ತಲ್ಲಿಟ್ಕೋ. ದೊಡ್ಡೋನು ಅಂತಾನು ನೋಡ್ದೆ ನನ್ ಮಗನೇ ಹೊಡಿತಾರೆ. ಏನ್ ದಮಯಂತಿ ಜಗಳ? ನಿನ್ ಮೊಮ್ಮಗಂಗೆ ಈ ಮನೆಯಲ್ಲಿ ಸ್ವೇಚ್ಛೆಯಿಂದ ಬದುಕೋ ಹಕ್ಕಿಲ್ವಾ ಅಮ್ಮ? ಈ ಮನೆ ವಾರಸ್ದಾರಂಗೆ ಯಾವ ಅಧಿಕಾರನೂ ಇಲ್ವಾ? ಆಗ್ಲೇ ಇವಳು ಮಗನ್ನ ಈ ಮನೆಗೆ ವಾರಸ್ದಾರ ಅನ್ಕೊಂಡಿದ್ದಾಳ. ಹಾಗಂತ ಯಾರು ಹೇಳಿದ್ರು? ಆ ನಿನ್ ಹೆಂಡತಿ ಮಕ್ಕಳು ಹೇಳ್ತಿದ್ದಾರೆ ಅಣ್ಣ. ನನ್ ಮಗಂಗ ಅನ್ಯಾಯವಾಗಿ ಹೊಡೆದು ಅವನ್ ಕೈಯಲ್ಲಿರೋ ಚಾಕ್ಲೇಟ್ ಎಲ್ಲ ಕಿತ್ಕೋತಿದ್ದಾರೆ. ಅದು ನಮ್ ಚಾಕ್ಲೇಟ್ಸ್ ಡ್ಯಾಡಿ, ಅದನ್ನ ನಮ್ಗೆ ಅಜ್ಜಿ ಕೊಡ್ಸಿದ್ದು. ಅಂದ್ರೆ ನಿನ್ ಮಗನ್ ಮಕ್ಳಿಗೆ ಕೊಡ್ಸಿದ್ಯಾ ಅಮ್ಮ? ನನ್ ಮಗನ್ ತಗೊಂಡ್ ಬರ್ಲಿಲ್ವಾ? ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ದಾರಿಲ್ ಕೇಳಿದ್ರು ಅಂತ ಕೊಡಿಸ್ದೆ. ಅದಕ್ಕೆ ಯಾಕೆ ಜಗಳ? 4 ಮಕ್ಕಳು ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ಬೋದಲ್ವಾ? ಮೊದ್ಲು ನೀನ್ ಸಮಾನತೆ ತೋರ್ಸಮ್ಮ. ನಿನ್ ಮೂವರು ಗಂಡ್ಮಕ್ಳನ್ನೊಂಥರ ನನ್ನನ್ನೊಂಥರ ನೋಡ್ಬೇಡ. ಅಮ್ಮ ಯಾವತ್ತೂ ಆ ಥರ ಭೇದ ಭಾವ ತೋರಿಸಲ್ಲ ದಮಯಂತಿ. ಎಲ್ರನ್ನೂ ಸಮಾನವಾಗೇ ನೋಡ್ತಾರೆ. ಆಗ ನಾನ್ ಈ ಮನೇಲಿ ತಾನೇ ಬೆಳಿಬೇಕಾಗಿತ್ತು. ಚಿಕ್ಕಮ್ಮನ ಮನೆಗೆ ಯಾಕಿದ್ದೆ? ಅಮ್ಮ ಚಿಕ್ಕಮ್ಮಂಗೆ ಕೊಟ್ಟಿರೋ ಮಾತ್ಗೋಸ್ಕರ ನೀನು ಆ ಮನೇಲಿ ಬೆಳೆದೆ. ಇಷ್ಟು ವರ್ಷ ನೀವ್ ಈ ಮನೇಲಿ ಸುಖ ಅನುಭವಿಸಿದಿರಿ. ಆ ಮನೇಲಿ ನಾನ್ ಕಷ್ಟಪಟ್ಟಿದ್ದೀನಿ. ಈಗ ನನ್ ಮಕ್ಳು ಅದೇ ಕಷ್ಟ ಪಡ್ಬೇಕಾ? ಅಕ್ಕ, ನಿನ್ಗೆ ಈ ಮನೇಲಿ ಏನು ಕಮ್ಮಿ ಆಗಿದೆ ಅಕ್ಕ? ಕಮ್ಮಿ ಆಗ್ಬಾರ್ದು ಅಂತ ಕಣೋ ನನ್ ನೋವು. ಇಷ್ಟು ದಿನ ಬಡತನದಲ್ಲಿದ್ ಬಂದವ್ರಲ್ವಾ, ಏನ್ ಹಾಕಿದ್ರು ತಿಂತಾರೆ, ಏನಂದ್ರು ಅನ್ಸ್ಕೋತಾರೆ ಅಂತ ಅತ್ಗೇರ್ ಅನ್ಕೊಂಡಿದ್ದಾರೆ. ನನ್ ಮಕ್ಕಳನ್ನ ಕಡೆಗಣಿಸ್ತಿದ್ದಾರೆ. ನಾವ್ ಯಾವತ್ತೂ ಹಾಗ ಅನ್ಕೊಂಡಿಲ್ಲ ದಮಯಂತಿ. ಮತ್ತಿವಾಗ ನಡೆದಿದ್ದೇನು ಅತ್ಗೆ?
ನಿನ್ ಮಕ್ಳ ಮುಂದೆ ನನ್ ಮಗನ ಅವಮಾನ ಮಾಡ್ತೀರಾ? ಕಿಟ್ಟು ಕೂಡ ಈ ಮನೆ ವಾರಸ್ದಾರ ಅಲ್ವಾ? ಎಲ್ಲಾದ್ರಲ್ಲಿ ಅವನಿಗೂ ಹಕ್ಕಿರುತ್ತೆ ಅಲ್ವಾ? ಚಾಕ್ಲೇಟ್ಗೋಸ್ಕರ ಇಷ್ಟು ಜಗಳ ಯಾಕೆ ದಮಯಂತಿ? ಇವತ್ತು ಚಾಕ್ಲೇಟು, ನಾಳೆ ಇನ್ನೊಂದು. ನನ್ ಮಗಂಗೆ ಅನ್ಯಾಯ ಆಗ್ತಿದ್ಯಲ್ಲ.